ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್, ಶುಭ ಸಂಜೆ. ಇವತ್ತು ನಾನು ನಿಮಗೆ ಕನ್ನಡದಲ್ಲಿ ಫೇಸ್ಬುಕ್ ಅಕೌಂಟು, ನಿಮ್ಮ ಫೇಸ್ಬುಕ್ ಅಕೌಂಟು ಅದು ಕಂಪನಿದೇ ಆಗಿರಲಿ ಇಲ್ಲ ಪರ್ಸ್ನಲ್ ಆಗಿರಲಿ, ಅದು ಹೇಗೆ ಡಿಲೀಟ್ ಮಾಡೋದು ಅಂತ ಹೇಳಿ ಒಂದು ಸಣ್ಣ ಪ್ರಾಸೆಸ್ ಇದೆ, ಅದನ್ನು ನಿಮಗೆ ತೋರಿಸ್ತೇನೆ. ಸೊ ಫಸ್ಟು ನೀವು ಬೇಕಾಗಿರೋದು ID ಪಾಸ್ವರ್ಡು. ನಿಮ್ಮ ಫೇಸ್ಬುಕ್ಗೆ ನೀವು ಲಾಗಿನ್ ಆಗಿ ID ಪಾಸ್ವರ್ಡ್ ಜೊತೆಯಲ್ಲಿ ಆಗಿದ ತಕ್ಷಣ ನಿಮಗೆ ಇಲ್ಲಿ ಮೇನ್ ಸ್ಕ್ರೀನ್ ಕಾಣುತ್ತೆ. ಮೇನ್ ಸ್ಕ್ರೀನ್ ಪಕ್ಕದಲ್ಲಿ ನಿಮಗೆ ರೈಟಲ್ಲಿ 3 ಡಾಟ್ಸ್ ಮೆನ್ಯೂ ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ 3 ಮೆನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಕಾಣುತ್ತೆ, ನಿಮ್ಮ ಫೇಸ್ಬುಕ್ ಡೀಟೇಲ್ಸು. ನೀವು ಸ್ಕ್ರಾಲ್ ಡೌನ್ ಮಾಡಿದ ತಕ್ಷಣ ಸೆಟ್ಟಿಂಗ್ಸ್ ಪ್ರೈವಸಿ ಅಂತ ಆಪ್ಷನ್ ಬರುತ್ತೆ. ಸೆಟ್ಟಿಂಗ್ಸ್ ಪ್ರೈವಸಿನ ಓಪನ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಮತ್ತೆ ಸೆಟ್ಟಿಂಗ್ಸ್ ಅಂತ ಹೇಳಿ ಬರುತ್ತೆ. ಸೆಟ್ಟಿಂಗ್ಸ್ ಒಳಗೆ ಹೋಗಬೇಕು. ಅಲ್ಲಿ ನಿಮಗೆ ಮೇಲೇನೇ ಅಕೌಂಟ್ ಸೆಂಟರ್ ಅಂತ ಆಪ್ಷನ್ ಸಿಗುತ್ತೆ. ಅಕೌಂಟ್ ಸೆಂಟರಲ್ಲಿ ಫಸ್ಟು ಆಪ್ಷನ್ ಬಂದು ಪರ್ಸ್ನಲ್ ಡೀಟೇಲ್ಸ್ ಅಂತ ಇದೆ. ನಾವಿವಾಗ ಪರ್ಸ್ನಲ್ ಡೀಟೇಲ್ಸ್ ಒಳಗೆ ಹೋಗಬೇಕು. ಸೊ ಪರ್ಸ್ನಲ್ ಡೀಟೇಲ್ಸ್ ಒಳಗೆ ಹೋದರೆ ಮತ್ತೆ ನಿಮಗೆ ಒಂದು ಮೇಟಾದು ಪೇಜ್ ಓಪನ್ ಆಗುತ್ತೆ ಅಕೌಂಟ್ ಡೀಟೇಲ್ಸ್ದು. ಸೊ ಅಲ್ಲಿ ಬಂದು ನಿಮಗೆ ಕೆಳಗಡೆ ಅಕೌಂಟ್ ಸೆಟ್ಟಿಂಗ್ ಅಂತ ಕಾಣಿಸ್ತಾ ಇದೆ ನೋಡಿ. ಅಕೌಂಟ್ ಸೆಟ್ಟಿಂಗ್ ಕೆಳಗಡೆ ಅಕೌಂಟ್ಸ್ ಅಂತ ಇದೆ, ಮತ್ತು ಪರ್ಸ್ನಲ್ ಡೀಟೇಲ್ಸ್ ಅಂತ ಹೇಳಿ ಇನ್ನೊಂದು ಆಪ್ಷನ್ ಇದೆ. ಮತ್ತು ನೀವು ಪರ್ಸ್ನಲ್ ಡೀಟೇಲ್ಸ್ ಆಪ್ಷನ್ ಒಳಗೆ ಎಂಟರ್ ಆಗಬೇಕು. ಅದಾದ ತಕ್ಷಣ ನಿಮಗೆ ಕೆಳಗಡೆ ನಿಮ್ಮದು ನಿಮ್ಮ ID ಕಾಣುತ್ತೆ. ಅದ್ರ ಜೊತೆ ನಿಮ್ಮ ಮೊಬೈಲ್ ನಂಬರು ಆ್ಯಂಡ್ ಬರ್ತ್ ಡೇಟು, ನಿಮ್ಮದೇನು ಐಡೆಂಟಿಫಿಕೇಷನ್ ಕನ್ಫರ್ಮೇಷನ್ ಅದೆಲ್ಲ ಕೆಳಗಡೆ ಕೊನೆಯಲ್ಲಿ ಬಂದು ನಿಮಗೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಹೇಳಿ ಒಂದು ಆಪ್ಷನ್ ಕಾಣ್ತಾ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ. ಅದರೊಳಗೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎರಡನೇ ಆಪ್ಷನ್ನು ಡಿಆಕ್ಟಿವೇಷನ್ ಆರ್ ಡಿಲೀಷನ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ಅಲ್ಲಿ ನೀವು ಒಳಗೆ ಹೋಗಬೇಕು. ಒಳಗೆ ಹೋದಾಗ ನಿಮಗೆ ಇಲ್ಲಿ ಕೇಳ್ತಾ ಇದೆ ನಿಮಗೆ ಯಾವ ಅಕೌಂಟು ಡಿಲೀಟ್ ಆಗಬೇಕು ಅಂಥೇಳಿ. ನಂದು ಬಂದು ಸೇಮ್ ಅಕೌಂಟೇನೇ ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ ಆ್ಯಂಡ್ ಫೇಸ್ಬುಕ್ದು ಕೂಡ ಇದೆ. ನಾನಿವಾಗ ಫೇಸ್ಬುಕ್ದು ಡಿಲೀಟ್ ಮಾಡಬೇಕು, ಯಾಕಂದರೆ ನಾನಿವಾಗ ಲಾಗಿನ್ ಆಗಿರೋದು ಫೇಸ್ಬುಕ್ಗೆ. ಸೊ ಫೇಸ್ಬುಕ್ಗೆ ಇಲ್ಲಿ ನನ್ನ ಯಾವುದು ಅಕೌಂಟ್ ಬೇಕೋ ಅದನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಪಾಪಪ್ ಆಗುತ್ತೆ ಆಪ್ಷನ್ನು. ಒಂದು ಆಪ್ಷನ್ ಬಂದು ಡಿಆಕ್ಟಿವೇಟ್ ಮಾಡೋದಕ್ಕೆ, ಇನ್ನೊಂದು ಆಪ್ಷನ್ ಬಂದು ಅಕೌಂಟು ಡಿಲೀಟ್ ಮಾಡೋದಕ್ಕೆ. ಅಕೌಂಟು ಡಿಲೀಟ್ ಮಾಡಿದ್ರೆ ನಿಮಗೆ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ ಆ್ಯಂಡ್ ನೀವು ಅದನ್ನು ರೀಸ್ಟೋರ್ ಮಾಡೋದಕ್ಕಾಗೋದಿಲ್ಲ. ಓಕೆನಾ. ಆ್ಯಂಡ್ ಇದು ಡಿಆಕ್ಟಿವೇಟಿಂಗ್ ಅಕೌಂಟ್ ಆಪ್ಷನ್ ಬಂದು ನೀವು ಅದನ್ನು ಟೆಂಪರರಿಲಿ ನೀವು ಅದನ್ನು ರಿಮೂವ್ ಮಾಡಿರ್ಬೋದು ಆ್ಯಂಡ್ ನಿಮಗೆ ಯಾವಾಗ ಬೇಕೋ ಆವಾಗ ಅದನ್ನು ಲಾಗಿನ್ ಆಗ್ಬೋದು. ಸೊ ಮೆಸೆಂಜರ್ ಥ್ರೂ ನೀವು ಅದನ್ನು ಲಾಗಿನ್ ಆಗ್ಬೋದು ಅಂಥೇಳಿ ಅವರಲ್ಲಿ ಹೇಳಿದ್ದಾರೆ. ಸೊ ಇರೋ ಎರಡು ಆಪ್ಷನ್ನು. ನನಗೆ ಪರ್ಮನೆಂಟಾಗಿ ಅಕೌಂಟು ಡಿಲೀಟ್ ಆಗಬೇಕು. ಸೊ ನಾನೇನು ಮಾಡ್ತೀನಿ, ಡಿಆಕ್ಟಿವೇಟ್ ಅಕೌಂಟ್ ಸೆಲೆಕ್ಟ್ ಮಾಡೋದಿಲ್ಲ, ಡಿಲೀಟ್ ಅಕೌಂಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಡಿಲೀಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಕಂಟಿನ್ಯೂ ಆಪ್ಷನ್ ಇದೆ. ಸೊ ಕಂಟಿನ್ಯೂ ಆಪ್ಷನ್ ಕೊಡ್ತಾಯಿದ್ದೀನಿ. ಅದಾದ ನಂತರ ಬಿಫೋರ್ ಯು ಡಿಲೀಟ್ ಯು ಮೇ ಬಿ ಏಬಲ್ ಟು ಹೆಲ್ಪ್. ಸೊ ಅವ್ರು ಕೇಳ್ತಾ ಇದ್ದಾರೆ ಅದೇ ಏನಕ್ಕೋಸ್ಕರ ನೀವು ಅಕೌಂಟ್ ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಸೊ ನಿಮ್ಗೇನು ಆಪ್ಷನ್ ಇದೆ ಅದನ್ನು ನೀವು ಚೆಕ್ ಮಾಡ್ಬೋದು. ನಾನು ಇದನ್ನು ನೋ ಲಾಂಗರ್ ನಾನು ಕೊನೆದು ಸೆಲೆಕ್ಟ್ ಮಾಡ್ತಿದ್ದೀನಿ, ಯಾಕಂದರೆ ಇದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಸೊ ಅದು ಸುಮ್ಮನೆ ಡಮ್ಮಿಯಾಗಿ ಇದೆ, ಹಾಗಾಗಿ ನಾನು ಇದನ್ನು ಡಿಲೀಟ್ ಮಾಡ್ತಾಯಿದ್ದೀನಿ. ಸೊ ನಾನು ಆಪ್ಷನ್ ಸೆಲೆಕ್ಟ್ ಮಾಡೋದು ಐ ನೋ ಲಾಂಗರ್ ಫೈಂಡ್ ಫೇಸ್ಬುಕ್ ಯೂಸ್ಫುಲ್ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಇಲ್ಲ ಅಂತ ಅಂದರೆ ನಿಮ್ಗೇನು ಬೇರೆ ಆಪ್ಷನ್ ಬೇಕೋ ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಸೊ ಇದನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಹಾಕ್ತಾಯಿದ್ದೀನಿ. ಸೊ ಗೆಟ್ ಮೋರ್ ಔಟ್ ಆಫ್ ಫೇಸ್ಬುಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಫೇಸ್ಬುಕ್ ಮೋರ್ ಯೂಸ್ಫುಲ್ ಬೈ ಕನೆಕ್ಟಿಂಗ್ ವಿತ್ ಮೋರ್ ಫ್ರೆಂಡ್ಸ್. ಸೊ ಅವ್ರಿಗೆ ಅದೇ ಆಪ್ಷನ್ ಕೊಡ್ತಾ ಇದ್ದಾರೆ, ಬೇರೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿದ್ದರೆ ನೀವು ಇದು ಮಾಡ್ಬೋದು ಅಂತ ಹೇಳಿ. ಸೊ ಇದಿಷ್ಟು ಅದಾದ ತಕ್ಷಣ ನೀವು ಕಂಟಿನ್ಯೂ ಅಂತ ಕೊಡಿ. ಸೊ ಅದು ಕೇಳ್ತಾ ಇದೆ ಪರ್ಮನೆಂಟ್ಲಿ ಡಿಲೀಟ್ ಮಾಡ್ತಾ ಇದ್ದೀರಾ ಅಕೌಂಟು ಅಂತ ಹೇಳಿ. ಸೊ ಕೊನೆ ಒಂದು ಸರಿ ಅದು ಕೇಳ್ತಾ ಇದೆ ಬಿಫೋರ್ ಯು ಡಿಲೀಟ್, ನೀವು ಡಿಆಕ್ಟಿವೇಟ್ ಮಾಡಬೇಕಾ ಅಕೌಂಟು. ಇಫ್ ಯು ಡಿಲೀಟ್ ಅಕೌಂಟ್ ಮೆಸೆಂಜರ್ ಆ್ಯಂಡ್ ಆಲ್ ಆಫ್ ಯುವರ್ ಮೆಸೇಜಸ್ ವಿಲ್ ಬಿ ಆಲ್ಸೋ ಡಿಲೀಟೆಡ್. ಟು ಕೀಪ್ ಯೂಸಿಂಗ್ ಮೆಸೆಂಜರ್ ಯು ಕ್ಯಾನ್ ಡಿಆಕ್ಟಿವೇಟ್ ಯುವರ್ ಅಕೌಂಟ್ ಇನ್ಸ್ಟೆಡ್. ಸೊ ಅದೇನು ಕೇಳ್ತಾ ಇದೆ, ನೀವು ಅಕೌಂಟು ಡಿಲೀಟ್ ಮಾಡಿಬಿಟ್ರೆ ನಿಮ್ಮ ಪರ್ಮನೆಂಟಾಗಿ ಅಕೌಂಟ್ ಡಿಲೀಟ್ ಆಗುತ್ತೆ. ನೀವು ಈವನ್ ಮೆಸೆಂಜರ್ನಲ್ಲಿ ನೀವೇನು ಕಾನ್ವರ್ಸೇಷನ್ ಮಾಡಿರ್ತೀರ ಅದು ಕೂಡ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ, ನಿಮ್ಗೆ ಸಿಗೋದಿಲ್ಲ. ಸೊ ಇನ್ ಕೇಸ್ ನಿಮಗೆ ಮೆಸೆಂಜರ್ ಅವೈಲೇಬಲ್ ಬೇಕು ಅನ್ನೋದಾದರೆ ನೀವು ಡಿಲೀಟ್ ಮಾಡೋದ್ರ ಬದಲು ನಿಮ್ಮ ಅಕೌಂಟನ್ನು ನೀವು ಡಿಆಕ್ಟಿವೇಟ್ ಮೋಡ್ಗೆ ಹಾಕಿ ಅಂಥೇಳಿ ಒಂದು ಆಪ್ಷನ್ ಕೊಡ್ತಾ ಇದೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಗೆ ಹೇಳ್ತಾ ಇದೆ, ಅದು ನೀವೇನಾದರೂ ಆರ್ಕೈವ್ನಲ್ಲಿ ಯಾವುದಾದ್ರೂ ಪೋಸ್ಟ್ ಮಾಡಿರ್ತೀರ ಅಂದ್ಕೊಳ್ಳಿ. ಇವಾಗ ಯಾವುದೋ ಒಂದು ರೀಲೋ ಇಲ್ಲ ಪೋಸ್ಟೋ ಇಲ್ಲ ಸ್ಟೋರೀಸೋ ಏನೋ ಒಂದು ಇನ್ಫಾರ್ಮೇಷನ್ನ ನೀವು ಆರ್ಕೈವಲ್ಲಿ ಇಟ್ಟಿರ್ತೀರ. ಸೊ ಅದು ಸೇವ್ಡ್ ಪೋಸ್ಟಲ್ಲಿ ಇರುತ್ತೆ.
ಸೊ ಅದೇನಾದರೂ ನೀವು ಇವಾಗ ಡಿಲೀಟ್ ಮಾಡಿದ್ರೆ ನಿಮ್ಗೆ ಅದು ಕೂಡ ಸಿಗೋದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅದು ಡಿಲೀಟ್ ಮಾಡೋಕ್ಕೆ ಮುಂಚೆ ನೀವು ಅದನ್ನು ಒಂದು ಸರಿ ಆ್ಯಕ್ಟಿವಿಟಿ ಲಾಗ್ನ ವಿಸಿಟ್ ಮಾಡಿ ಅಂತ ಹೇಳಿ ಒಂದು ಆಪ್ಷನ್ ಕೊಡ್ತಾ ಇದೆ. ನಿಮ್ಮ ಆ್ಯಕ್ಟಿವಿಟಿ ಲಾಗಲ್ಲಿ ಏನಾದರೂ ಇತ್ತು ಅಂತಂದರೆ ಅದನ್ನು ನೀವು ಮೂವ್ ಮಾಡ್ಕೊಬೋದು. ಆ್ಯಂಡ್ ಫೇಸ್ಬುಕ್ ಇನ್ಫಾರ್ಮೇಷನ್ ಏನಾದರೂ ನಿಮಗೆ ಬೇಕು ಅನ್ನೋದಾದರೆ ನೀವು ಅದನ್ನು ಕೂಡ ಡೌನ್ಲೋಡ್ ಮಾಡಿ ಇಟ್ಕೊಬೋದು ಇನ್ಫಾರ್ಮೇಷನ್ನ. ಯಾಕಂದರೆ ಒಂದು ಸಾರಿ ಪರ್ಮನೆಂಟಾಗಿ ಡಿಲೀಟ್ ಆದರೆ ನಿಮಗೆ ಆ ಕಾಪಿನ ತೊಗೊಳೋದಕ್ಕಾಗೋದಿಲ್ಲ. ಸೊ ಡಿಲೀಟ್ ಮಾಡೋಕ್ಕೆ ಮುಂಚೆ ನೀವು ಅದನ್ನು ಕಾಪಿ ಮಾಡಿ ಇಟ್ಕೊಬೇಕು. ಆ್ಯಂಡ್ ಅವ್ರು ಮತ್ತೆ ಅದೇ ಹೇಳ್ತಾ ಇದ್ದಾರೆ, ಟ್ರಾನ್ಸ್ಫರ್ ಎ ಕಾಪಿ ಆಫ್ ಯುವರ್ ಇನ್ಫಾರ್ಮೇಷನ್ ಅಂತ ಹೇಳಿ. ಬಿಫೋರ್ ಯು ಡಿಲೀಟ್ ಯುವರ್ ಫೇಸ್ಬುಕ್ ಅಕೌಂಟ್ ಯು ಕ್ಯಾನ್ ಟ್ರಾನ್ಸ್ಫರ್ ಎ ಕಾಪಿ ಆಫ್ ಯುವರ್ ಇನ್ಫಾರ್ಮೇಷನ್ ಟು ಅನದರ್ ಸರ್ವಿಸ್. ಇನ್ಫಾರ್ಮೇಷನ್ ಯು ಕ್ಯಾನ್ ಟ್ರಾನ್ಸ್ಫರ್ ಇನ್ಕ್ಲೂಡ್ಸ್ ಪೋಸ್ಟ್, ಅಂದರೆ ನೀವು ಇವಾಗ ಏನೇನು ವೀಡಿಯೋಸು ಎಲ್ಲ ಹಾಕಿದ್ದೀರ ನೋಡಿ ಫೇಸ್ಬುಕ್ನಲ್ಲಿ, ಅದನ್ನೆಲ್ಲ ನೀವು ಒಂದು ಕಾಪಿನ ತೆಗೆದಿಟ್ಕೊಬೋದು ಬಿಫೋರ್ ಡಿಲೀಟಿಂಗ್. ಸೊ ಆ ಥರದ್ದೊಂದು ಆಪ್ಷನ್ ಇದೆ. ನಿಮ್ಗೆ ಅದು ಬೇಕು ಅಂದರೆ ಟ್ರಾನ್ಸ್ಫರ್ ಇನ್ಫೋ ಅಂತ ಹಾಕಿದ್ರೆ ನಿಮ್ಗಲ್ಲಾಗುತ್ತೆ. ಆ್ಯಂಡ್ ಇಲ್ಲಿ ಡೌನ್ಲೋಡ್ ಅಂತ ಕೊಟ್ಟರೆ ನಿಮ್ಗಲ್ಲಿ ಅದು ಬೇರೆ ಪ್ರಾಸೆಸ್ ತೋರಿಸುತ್ತೆ. ಬಟ್ ನನಗೆ ಇದ್ರದ್ದು ಯಾವ ಡೀಟೇಲ್ಸು ನನಗೆ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾನು ಏನನ್ನೂ ಮಾಡ್ತಾಯಿಲ್ಲ. ಸೊ ಇಲ್ಲಿ ಅವ್ರು ಇನ್ನೊಂದು ಹೇಳ್ತಾ ಇದ್ದಾರೆ, ರಿವ್ಯೂ ಆ್ಯಪ್ಸ್ ಯು ಹ್ಯಾವ್ ಲಾಗ್ಡ್ ಇನ್ ಟು. ಯು ಹ್ಯಾವ್ ಯೂಸ್ಡ್ ಫೇಸ್ಬುಕ್ ಟು ಲಾಗಿನ್ ಇನ್ ಟು 2 ಆ್ಯಪ್ಸ್ ಆರ್ ವೆಬ್ಸೈಟ್ ಫ್ರಮ್ ಅದರ್ ಕಂಪನಿ ಇನ್ಕ್ಲೂಡಿಂಗ್ ಊಬರ್, ಎಗ್ ಶಾಟ್ ಅಂತ ಹೇಳಿ ಯಾವುದೋ ಬಬಲ್ ಪಾಪ್ ಅಂತ ಹೇಳಿ ಯಾವುದೋ ಒಂದಿದೆ, ಅದು ಗೇಮ್ ಅನಿಸುತ್ತೆ. ಇಫ್ ಯು ಡಿಲೀಟ್ ಯುವರ್ ಅಕೌಂಟ್ ಯು ವಿಲ್ ನೋ ಲಾಂಗರ್ ಬಿ ಏಬಲ್ ಟು ಯೂಸ್ ಫೇಸ್ಬುಕ್ ಟು ಆ್ಯಕ್ಸಸ್ ದಿಸ್ ಆ್ಯಪ್. ಸೊ ನೀವು ಈ ಪರ್ಟಿಕ್ಯುಲರ್ ಫೇಸ್ಬುಕ್ ಜಿಮೇಲ್ ಅಕೌಂಟಿಂದ ನೀವು ಏನೇನು ಆ್ಯಪ್ನ ಯೂಸ್ ಮಾಡ್ತಾಯಿದ್ರಿ ಆ ಆ್ಯಪ್ ಕೂಡ ಡಿಆ್ಯಕ್ಟಿವೇಟ್ ಆಗುತ್ತೆ. ಅಂದರೆ ನೀವು ಅದನ್ನು ಯೂಸ್ ಮಾಡೋದಕ್ಕಾಗೋದಿಲ್ಲ ಈ ಪರ್ಟಿಕ್ಯುಲರ್ ಫೇಸ್ಬುಕ್ ಇದರಿಂದ. ನೀವೇನಾದರೂ ಯಾವುದೋ ಊಬರ್ಗೆ, ಇವಾಗ ನಂದು ಎಕ್ಸಾಂಪಲ್, ನಂದು ಊಬರ್ ಇಲ್ಲಿ ಕನೆಕ್ಟ್ ಆಗಿತ್ತು ಅಂತ ಹೇಳ್ತಾ ಇದೆ. ಸೊ ಊಬರ್ ಏನಾದರೂ ನಾನು ಓಪನ್ ಮಾಡಿದ್ರೆ ಅದು ಬೇರೆ ಜಿಮೇಲ್ ಐ ಡಿ ಓಪನ್ ಮಾಡೋದಕ್ಕೆ ಹೇಳುತ್ತೆ. ಯಾಕಂದರೆ ನಾನಲ್ಲಿ ಊಬರಲ್ಲಿ ಈ ಜಿಮೇಲ್ ಐ ಡಿಯಿಂದ ನಾನು ಲಾಗಿನ್ ಆಗಿರ್ತೀನಿ, ಇಲ್ಲ ಫೇಸ್ಬುಕ್ಕಿಂದ ನಾನು ಲಾಗಿನ್ ಫ್ರಮ್ ಫೇಸ್ಬುಕ್ ಅಂತ ಕೊಟ್ಟಿರ್ತೀನಿ. ಸೊ ಹಾಗಾಗಿ ಇದು ವಾರ್ನ್ ಮಾಡ್ತಾ ಇದೆ. ಆ್ಯಂಡ್ ನನಗೆ ಪರವಾಗಿಲ್ಲ, ಇವಾಗ ಈಗ ವ್ಯೂ ಲಿಂಕ್ಡ್ ಆ್ಯಪ್ ಅಂತ ತೋರಿಸಿದ ತಕ್ಷಣ ನಿಮ್ಗೆ ಅದರ ಡೀಟೇಲ್ಸ್ ತೋರಿಸುತ್ತೆ. ಸೊ ನೋಡಿ ಊಬರ್ ಅಂತ ತೋರಿಸ್ತಾ ಇದೆ. ಆ್ಯಂಡ್ ಇನ್ನೊಂದು ಯಾವುದೋ ಒಂದು ಇದು ಬರ್ತಾ ಇದೆ ಗೇಮು. ಸೊ ನನಗೆ ಪರವಾಗಿಲ್ಲ, ಇದು ಎರಡೂ ಇಲ್ಲದೆ ಹೋದ್ರೂ ತೊಂದರೆ ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಯಾವುದನ್ನು ನಾನು ಟಚ್ ಮಾಡ್ತಾಯಿಲ್ಲ, ಕಂಟಿನ್ಯೂ ಕೊಡ್ತಾಯಿದ್ದೀನಿ. ಸೊ ಕಂಟಿನ್ಯೂ ಕೊಟ್ಟ ತಕ್ಷಣ ಅದು ಮತ್ತೆ ಪಾಸ್ವರ್ಡ್ ಕೇಳುತ್ತೆ, ನಿಮ್ಮ ಕಂಪನಿ ನಿಮ್ಮ ಫೇಸ್ಬುಕ್ ಪಾಸ್ವರ್ಡ್. ಯಾಕಂದರೆ ಅದು ಕನ್ಫರ್ಮೇಷನ್ ಬೇಕಲ್ವ, ಅದು ನೀವೇ ಅಂತ ಹೇಳಿ. ಸೊ ಹಾಗಾಗಿ ಮತ್ತೆ ಒಂದು ಸರಿ ಪಾಸ್ವರ್ಡ್ ನೀವು ಟೈಪ್ ಮಾಡಬೇಕಾಗತ್ತೆ. ಸೊ ನೀವು ಪಾಸ್ವರ್ಡ್ ಹಾಕಿ ಅದನ್ನು ಕಂಟಿನ್ಯೂ ಕೊಟ್ಟಿದ ತಕ್ಷಣ ಮತ್ತೆ ನಿಮಗೆ ಅದೇ ಬ್ಯಾಕ್ ಟು ಆ ಪೇಜ್ ಬರುತ್ತೆ. ಅಲ್ಲಿ ನೀವು ಕಂಟಿನ್ಯೂ ಅಂತ ಕೊಡಬೇಕಾಗತ್ತೆ. ಸೊ ಕಂಟಿನ್ಯೂ ಅಂತ ಕೊಟ್ಟ ತಕ್ಷಣ ಮತ್ತೆ ಪಾಸ್ವರ್ಡ್ ಕೇಳ್ತಾ ಇದ್ದೇನಕ್ಕೆ ಅಂತ ಗೊತ್ತಿಲ್ಲ, ನೋಡೋಣ ಇರಿ.
ಸೊ ಅದಾದ ತಕ್ಷಣ ನೀವು ಪಾಸ್ವರ್ಡ್ ಕೊಟ್ಟಿದ ತಕ್ಷಣ ಕೆಲವೊಂದು ಸರಿ ಏನಾಗುತ್ತೆ, ಇವಾಗ ನೋಡಿ ನನಗೆ 3 ಸರಿ ನನಗೆ ಪಾಸ್ವರ್ಡ್ ಕೇಳ್ತದ್ದು. ಕೆಲವೊಬ್ರಿಗೆ ಒಂದೇ ಸರಿ ಪಾಸ್ವರ್ಡ್ಗೆ ಎಂಟರ್ ಆಗೋಗ್ಬಿಡುತ್ತೆ, ಬಟ್ ನನಗೆ 3-4 ಸರಿ ಅದು ಕೇಳಿದೆ. ಸೊ ನೀವು ಎಷ್ಟು ಸತಿ ಅದು ಕೇಳುತ್ತೆ ಅಷ್ಟು ಸಾರಿನೂ ನೀವು ಪಾಸ್ವರ್ಡ್ ಹಾಕ್ತಾಯಿರಿ, ಯಾಕಂದರೆ ಅದು ರೀಕನ್ಫರ್ಮೇಷನ್. ಯಾಕಂದರೆ ಅಕೌಂಟ್ ಡಿಲೀಷನ್ ಅಂತ ಅಂದರೆ ಇದು ಬಿಗ್ಗೆಸ್ಟ್ ಡಿಸಿಷನು. ಸೊ ಹಾಗಾಗಿ ಅದು ಮೋಸ್ಟ್ಲಿ ಕನ್ಫರ್ಮೇಷನ್ಗೆ ಅಷ್ಟು ಸತಿ ಕೇಳ್ತಾ ಇರುತ್ತೆ. ಆ್ಯಂಡ್ ಇವಾಗ ಅದು ಏನು ಹೇಳ್ತಾ ಇದೆ, ಪರ್ಮನೆಂಟಾಗಿ ಅಕೌಂಟ್ ಡಿಲೀಟ್ ಆಗುತ್ತೆ. ಬಟ್ ನಿಮಗೆ ಸ್ಕೆಡ್ಯೂಲ್ ನಿಮ್ಮ ಪರ್ಮನೆಂಟ್ ಅಕೌಂಟು ಡಿಲೀಟ್ ಆಗೋಕ್ಕೆ ಮುಂಚೆ ನೀವು 30 ಡೇಸ್ ನಿಮಗೆ ರಿಯಾಕ್ಟಿವೇಷನ್ಗೆ ಒಂದು ಆಪ್ಷನ್ ಕೊಡ್ತಾರೆ ಫೇಸ್ಬುಕ್ಕು. ಆಫ್ಟರ್ 30 ಡೇಸ್ ನಿಮ್ಮ ಏನು ಡಿಲೀಷನ್ ಪ್ರಾಸೆಸ್ ನೀವು ಮಾಡಿದ್ದೀರಾ ಅದು ಮುಗ್ದೋಗುತ್ತೆ. ಸೊ ಇನ್ ಕೇಸ್ ನಿಮ್ಗೇನಾದರೂ ಮೈಂಡ್ ಚೇಂಜ್ ಆಗಿ ಇಲ್ಲ ನನಗೆ ಮತ್ತೆ ಅಕೌಂಟ್ ಬೇಕು ಅನ್ನೋ ಥರ ಇತ್ತು ಅಂತ ಅಂದರೆ ನೀವೇನು ಮಾಡ್ಬೋದು, ನೀವು ಮತ್ತೆ ಫೇಸ್ಬುಕ್ಕಿಗೆ ಲಾಗಿನ್ ಆಗ್ಬೋದು. ಅಂದರೆ ನಿಮ್ಮದು ಇವಾಗ ಕರೆಂಟ್ ID ಪಾಸ್ವರ್ಡ್ ಏನಿದೆ ಫೇಸ್ಬುಕ್ದು, ನೀವು ಇವಾಗ ಡಿಲೀಟ್ ಅಕೌಂಟ್ ಅಂತ ಕೊಟ್ಬಿಟ್ರೆ ಮುಗೀತಲ್ವ. ಸೊ ಮತ್ತೆ ನಾಳೆಯಿಂದ ನೀವೇನು ಮಾಡ್ಬೋದು, ಇನ್ ಕೇಸ್ ನನಗೆ ಅಕೌಂಟ್ ಬೇಕು ಅಂತ ಅಂದರೆ ನೀವು ಮತ್ತೆ ಫೇಸ್ಬುಕ್ಕಿಗೆ ನಿಮ್ಮ ID ಪಾಸ್ವರ್ಡಿಂದ ಲಾಗಿನ್ ಆದರೆ ಅದು ಮತ್ತೆ ರಿಯಾಕ್ಟಿವೇಟ್ ಆಗುತ್ತೆ. ಸೊ ಇದು ಬಂದು ರಿಯಾಕ್ಟಿವೇಟ್ ಮಾಡೋದಕ್ಕೆ ನಿಮಗೆ 30 ಡೇಸ್ ಟೈಮ್ ಇರುತ್ತೆ. ನಿಮ್ಮ ಮೈಂಡ್ ಏನಾದರೂ ಇನ್ ಕೇಸ್ ಚೇಂಜ್ ಆಯಿತು ಅಂದಾಗ. ಸೊ ಹಾಗಿಲ್ಲ ಅಂತ ಅಂದರೆ ನೀವು 30 ಡೇಸ್ವರೆಗೂ ಅದನ್ನು ಲಾಗಿನ್ನೇ ಆಗಿಲ್ಲ ಅಂತ ಅಂದಾಗ ನಿಮ್ಮ ಅಕೌಂಟು ಕಂಪ್ಲೀಟಾಗಿ ಡಿಲೀಟ್ ಆಗಿಬಿಡುತ್ತೆ ಪರ್ಮನೆಂಟಾಗಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಯು ಕ್ಯಾನ್ ಕ್ಯಾನ್ಸಲ್ ದ ಪರ್ಮನೆಂಟ್ ಡಿಲೀಷನ್ ಪ್ರಾಸೆಸ್ ಅಟ್ ಎನಿ ಟೈಮ್ ಬಿಫೋರ್ ದ ಪ್ರಾಸೆಸ್ ಸ್ಟಾರ್ಟ್ಸ್ ಥ್ರೂ ಅಕೌಂಟ್ ಸೆಂಟರ್ ಆರ್ ಬೈ ಲಾಗಿಂಗ್ ಇನ್ ಟು ಯುವರ್ ಫೇಸ್ಬುಕ್ ಅಕೌಂಟ್ ವಿತ್ ಯುವರ್ ಇಮೇಲ್ ಫೋನ್ ಆರ್ ಪಾಸ್ವರ್ಡ್. ಸೊ ಇದು ಬಂದು ಆಪ್ಷನ್. ಬಟ್ ನನಗೆ ಇದು ಯಾವತ್ತಿಗೂ ಇದು ಬೇಕಾಗಲ್ಲ. ಸೊ ಹಾಗಾಗಿ ನಾನು ಡಿಲೀಟ್ ಅಕೌಂಟ್ ಕೊಡ್ತಾಯಿದ್ದೀನಿ. ಸೊ ಡಿಲೀಟ್ ಅಕೌಂಟ್ ಕೊಟ್ಟಿದ್ದೀನಿ, ನೋಡೋಣ ಏನು ಪ್ರಾಸೆಸ್ ಆಗ್ತಾಯಿದೆ. ಓಕೆ, ಸೊ ಅದು ಕೆಳಗಡೆ ಪಾಪಪ್ ಬಂದಿದೆ, ಚೆಕ್ ಮಾಡಿದ್ರಿ ಅನಿಸುತ್ತೆ. ಸೊ ನಿಮ್ಮ ಅಕೌಂಟು ಡಿಲೀಷನ್ಗೆ ಪ್ರಾಸೆಸ್ ಆಗ್ತಾಯಿದೆ ಅಂತ ಹೇಳಿ ಈಗ ನಿಮಗೆ ಮೇಯ್ನ್ ಪೇಜ್ ನಂದು ಕಾಣಿಸ್ತಾ ಇದೆ. ಅಂದರೆ ನಂದು ಏನು ಪಾಸ್ವರ್ಡ್ ಇದೆ ಅದು ತೋರಿಸ್ತಾ ಇದೆ. ಯಾಕಂದರೆ ನಿಮ್ಗೆ ಇನ್ ಕೇಸ್ ಏನಾದರೂ ನೀವು ಲಾಗಿನ್ ಆಗಬೇಕು ಅಂದರೆ ನೀವು ಲಾಗಿನ್ ಆಗ್ಬೋದು, ಮತ್ತು ಅದು ರಿಯಾಕ್ಟಿವೇಟ್ ಆಗಿಬಿಡುತ್ತೆ. ಸೊ ನನಗೆ ಅದು ರಿಯಾಕ್ಟಿವೇಟ್ ಆಗೋದು ಬೇಡ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಸೊ ಇದು ಬಂದು ಪ್ರಾಸೆಸ್ಸು ಅಕೌಂಟು ಡಿಲೀಟ್ ಮಾಡೋದಕ್ಕೆ. ನೀವು ಇದನ್ನು 30 ಡೇಸ್ವರೆಗೂ ನೀವು ಇದನ್ನು ಲಾಗಿನ್ ಆಗದೆ ಹೋದರೆ ನಿಮ್ಮ ಅಕೌಂಟು ಕಂಪ್ಲೀಟಾಗಿ ಡಿಲೀಟ್ ಆಗೋಗುತ್ತೆ. ಸೊ ಇದು ಬಂದು ಫೇಸ್ಬುಕ್ ಡಿಲೀಟ್ ಮಾಡೋ ಅಂಥ ಪ್ರಾಸೆಸ್ಸು. ಆ್ಯಂಡ್ ನೀವು 30 ಡೇಸ್ ಆದಮೇಲೆ ನೀವು ಇದನ್ನು ಚೆಕ್ ಮಾಡಿದಾಗ ನಿಮಗಿದು ಡಿಲೀಟ್ ಆಗೋದಕ್ಕೆ ಅಂದರೆ ನೀವು ರಿಯಾಕ್ಟಿವೇಟ್ ಮಾಡೋದಕ್ಕೆ ಆಪ್ಷನ್ ಇರೋದಿಲ್ಲ. ಸೊ ವೆಯ್ಟ್ ಫಾರ್ 30 ಡೇಸ್ ಪರ್ಮನೆಂಟಾಗಿ ನಿಮ್ಮ ಅಕೌಂಟ್ ಡಿಲೀಟ್ ಆಗೋದಕ್ಕೆ. ಆ್ಯಂಡ್ ಅಲ್ಲಿವರೆಗೂ ಲಾಗಿನ್ ಆಗಬೇಡಿ. ಓಕೆ, ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತೀನಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಯಿತು ಅಂತ ನಿಮ್ಗೆ ಅನಿಸಿದ್ರೆ ಒಂದು ಲೈಕ್ ಕೊಡಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಏನಾದರೂ ಬೇರೆ ಕ್ವೆಶನ್ಸ್ ಇತ್ತು ಅಂತಂದರೆ, ಬೇರೆ ಕನ್ಸರ್ನ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್ ಇದೆ. ಸೊ ಕಮೆಂಟ್ ಮಾಡಬಹುದು. ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಸೊ ದಟ್ ನನಗೆ ಬೇರೆ ಟೆಕ್ನಿಕಲ್ ಸೈಡ್ಸ್ ಯಾವುದಾದ್ರೂ ಈ ಥರ ವೀಡಿಯೋಸ್ ಇತ್ತು ಅಂದರೆ ಹಾಕೋದಕ್ಕೆ ನಮಗೂ ಒಂದು ಉತ್ಸಾಹ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವೀಕ್ಷಿಸಿದ್ದಕ್ಕೆ ವಿಡಿಯೋನ. ಓಕೆ, ಥ್ಯಾಂಕ್ ಯು.